ಸನೋದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನಮ್ಮ ಕೃಷ್ಣಪ್ಪ ಅಂಕಲ್ ಅವರು ಇವತ್ತು ನಮಗೋಸ್ಕರ ಮಟನ್ ಪೆಪ್ಪರ್ ಡ್ರೈ ತಗೊಂಬಂದಿದ್ದಾರೆ. ಒಂದು ಕುಕ್ಕರ್ ಕೊಟ್ಬಿಡಿ, ಅಷ್ಟು ವಿಸಿಲ್ ಹೊಡಿಸ್ಬಿಡೋಣ. ನೀವು ವಾಟರ್ ಹಾಕಿ ಲೈಟಾಗಿ ಅಷ್ಟು ಪುಡಿ ಹಾಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಮ್ಯಾಚ್ ಆಗಿ 1 kg ಮಟನ್ ತೊಗೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಕುದಿ ಬಂದಾಗ ವಿಸಿಲ್ ಮುಚ್ಚಿದ್ರೆ ಚೆನ್ನಾಗಿರುತ್ತೆ. ಒಂದು ಬಾಣಲಿ ಕೊಡಿ, ಫ್ರೈ ಮಾಡ್ಕೊತ ಹೋಗೋಣ. ಇವತ್ತು ನಾವು ನಮ್ಮ ಕಿಚನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಈ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇದೆಯಲ್ಲ, ಸೊ ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರದ್ದು. ಈ ಕಂಪನಿಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅದು ನಾವು ಬಳಸ್ತಾ ಇರುವಂಥ ಆಯಿಲ್. ಫ್ರೀಡಮ್ ಫಿಸಿಕಲಿ ರೈಸ್ ಬ್ರ್ಯಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ಥರದ್ದು ಡಿಫ್ರೆಂಟ್ ಆಯಿಲ್ ಇದಾವೆ. ಆ್ಯಂಡ್ ಈ ಆಯಿಲ್ನ ಬಳಸಿ ಮಾಡಿರುವಂಥ ಅಡುಗೆನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಥ್ಯಾಂಕ್ ಯು. ಸೊ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂಥ ಆಯಿಲ್. ಯಾಕೆ ಅಂತಂದರೆ ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ತಯಾರಾಗುವಂಥ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. 1 ಕಪ್ ಈರುಳ್ಳಿ ಹಚ್ಕೊಂಡಿದ್ದೀನಿ, ಹಾಕೊಳ್ಳೋಣ. ಈರುಳ್ಳಿನ ಓಕೆ, ಹಸಿಮೆಣಸಿಗೆ ಹಚ್ಕೊಂಡಿರೋದು, ಹಂಗೆ ಬಾಯಿ ಸಿಗ್ಬೇಕು ಪೆಪ್ಪರ್ಗೆ. ಹಂಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕೋಣ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೈಟಾಗಿ ಪರಿಮಳಕ್ಕೋಸ್ಕರ ಕರಿಬೇವಿನ ಸೊಪ್ಪು. ಓಕೆ, 1 ಕಪ್ ಅಷ್ಟು ಟೊಮೆಟೊ ಹಾಕೊಳ್ಳೋಣ. ಆಯಿತು, ಆಫ್ ಮಾಡಿಬಿಡಿ ಸಾಕು. ನೋಡಿ ಹೆಂಗೆ ಫ್ರೈ ಹೆಂಗಿದೆ ನೋಡಿ. ನೀರು ಹಾಕಿ ಒಂದು ಸ್ವಲ್ಪ ಲೈಟಾಗಿ. ಓಕೆ, ಇದನ್ನು ಸ್ವಲ್ಪ ಬೇಯಲಿ. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಬಿಡೋಣ. ಅದು 6 ವಿಸಿಲ್ ಕೂಗಿದಾಗಿದೆ. ಓಪನ್ ಮಾಡಿಬಿಡೋಣ. ಈಗ ಹದವಾಗಿ ಕೆಳಗಡೆ ನಿಮಗೆ ಗ್ರೇವಿ ಎಲ್ಲ ರೆಡಿಯಾಗಿದೆ. ಮಟನು ಚೆನ್ನಾಗಿ ನೀಟಾಗಿ ಬೆಂದಿದೆ. ಇದೇ ಥರನೇ ರೆಸ್ಟೋರೆಂಟ್ಗಳೆಲ್ಲ, ನಮ್ಮ ರೆಸ್ಟೋರೆಂಟೆಲ್ಲ ಮಾಡೋದು. ಪೆಪ್ಪರ್ ಮಸಾಲಾಗೆ ಹೋಗೋಣ. ಇದು ಪೆಪ್ಪರ್ ಪೌಡ್ರ್ ಅಲ್ಲ, ಪೆಪ್ಪರ್ ಮಸಾಲ. ಸ್ವಲ್ಪ ಲೈಟಾಗಿ ನೀರು ಹಿಂಗನ್ನಿ, ಲೈಟಾಗಿ ಸಾಕು. ನೋಡಿ ರೆಡಿ ಆಯ್ತು. ಇದು ನೋಡ್ಕೊಂಡಿದ್ದೀರಾ, ಮಾಡ್ಕೊಳ್ಳಿ. ಹೀಗೆ ಬಾಯಲ್ಲಿ ಕಳ್ಕೊಬರ್ಬೇಕಿಗೆ. ಮಮ್ಮಿ